ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ನಾಳೆ 12ನೇ ತಾರೀಕಿಗೆ ನಡೆಯುವಂಥ ಈ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಥರ ಇದು ಅಫಿಷಿಯಲ್ ಕ್ವಶನ್ ಪೇಪರು. ಇದೇ ಥರ ಕ್ವಶನ್ ಪೇಪರ್ಗಳನ್ನೇ ನಿಮ್ಗೆ ಏನು ಮಾಡ್ತಾನಪ್ಪ ಅಂದ್ರೆ ನಾಳೆ ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಮತ್ತೆ ರಿಪೀಟ್ ಮಾಡ್ತಿರ್ತಾನೆ ಅಥವಾ ಇವಕ್ಕನ್ನೇ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಿರ್ತಾನೆ. ಈ ಪ್ರಶ್ನೆಗಳು ಕೂಡ ಏನಾಗ್ತಪ್ಪ ಅಂದಾಗ ರಿಪೀಟ್ ಆಗ್ತಿರ್ತಾವೆ. ನಾನು ಏನೇನು ಹೇಳ್ತಿರ್ತೀನಿ ಅವಕ್ಕನ್ನೆಲ್ಲವಕ್ಕೂ ಒಂದು ಕಡೆ ನೋಟ್ಸ್ ಮಾಡ್ಕೊತ ಬರ್ರಿ. ಸಾಧ್ಯ ಆದಷ್ಟು ನಿಮ್ಗೆ ಈಸಿ ವೇದಲ್ಲೇ ಇವೇ ಕ್ವಶನ್ಸ್ಗಳು ಪುನರಾವರ್ತನೆ ಆಗಂಗೆ ಕ್ಲಾಸಸ್ನ ಅಪ್ಲೋಡ್ ಆಗಿರ್ತೈತಿದ್ದು. ಈ ವಿಡಿಯೋನ ಏನು ಸಿಗ್ತಾವೆ. ಹಾಗಾದರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದಪ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮ್ಯಾಥ್ಸ್ ಆಗಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪ್ರಮುಖ 3 ಟಾಪಿಕ್ಗಳ ಮೇಲೆ ನಿಮಗೆ ಈಸಿಯಾಗಿ ನಮ್ಮ ಚಾನಲ್ ಮೂಲಕ ಸಿಗ್ತಾವೆ. ಹಾಗಾದರೆ ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಇದ್ದಾವೆ. ಇಲ್ಲಿ ಕನ್ನಡದಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಹೇಳ್ಕೊತ ಹೋಗ್ತಿರ್ತೀನಿ, ನೋಡ್ಕೊತ ಬರ್ರಿ. ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತೇಳಿ ಪ್ರತಿಪಾದಿಸಿದವರು ಯಾರು ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳ್ತಾನೆ. ಹೌದಾ? ಈಗ ವಿಜ್ಞಾನಿಗಳು ಯಾರು? ಭೂಮಿ ಮತ್ತು ಸೂರ್ಯನ ಸುತ್ತ ಏನಾಗ್ತಾವಪ್ಪ ಅಂತ ಅಂದಾಗ ಗ್ರಹಗಳ ಸುತ್ತವು ಅಂತ ಹೇಳಿದವರು ಯಾರು? ಹೀಗಂತ ಹೇಳಿದವರು ಗೆಲಿಲಿ ಮತ್ತು ಎಡ್ಮಂಡ್ ಹಿಲರಿಯೋ, ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋಹಾನ್ ಕೆಪ್ಲರೋ, ನೆಕ್ಸ್ಟ್ ಥಾಮಸ್ ಅಲ್ವಾ ಎಡಿಸನ್ ಮತ್ತು ಗ್ರಹಾಂ ಬೆಲ್, ಗೆಲಿಲಿಯೋ ಮತ್ತು ಗ್ರಹಾಂ ಬೆಲ್ ಅಂತೇಳಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ನೋಡಿದಾಗ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಯಾಕಪ್ಪ ಅಂತಂದಾಗ ನಿಕೋಲಸ್ ಕೋಪರ್ನಿಕಸ್ ಅಥವಾ ಜಾನ್ಸ್ ಕೆಪ್ಲರ್ ಅಥವಾ ಜೋಹಾನಸ್ ಕೆಪ್ಲರ್ ಅಂತ ಕೂಡ ಕರಿತೇವೆ. ಇವರು ಏನು ಮಾಡ್ತಾರಪ್ಪ ಅಂತಂದಾಗ ಫಸ್ಟಿಗೆ ಈ ಸೌರ ಕೇಂದ್ರ ಸಿದ್ಧಾಂತವನ್ನು ಅಥವಾ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಜಗತ್ತಿಗೆ ಮೊದಲು ಪ್ರತಿಪಾದನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದಾಗ ನಿಕೋಲಸ್ ಕೋಪರ್ನಿಕಸ್. ಸರ್, ನೀವು ಆರ್ಯಭಟ್ಟ ಅಂತ ಓದಿರ್ತೀವಲ್ಲ, ನಾವು ಎಲ್ಲೋ ನಿಮ್ಗೆ ಕ್ಲಾಸಸ್ ಒಳಗಡೆ ಆರ್ಯಭಟ್ಟ ಅಂತ ಹೆಸರು ತೆಗೆದಿರ್ತಿರ್ತಾರೆ. ಅದಕ್ಕೆ ಏನು ಕ್ವಶನ್ಸ್ ಹಾಕ್ಬೇಕಪ್ಪ ಅಂದಾಗ ಸೂರ್ಯ ಕೇಂದ್ರದ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಭಾರತೀಯ ವಿಜ್ಞಾನಿ ಯಾರು ಅಂತ ಕ್ವಶನ್ಸ್ನ ಕೇಳಿದೆ. ಭಾರತೀಯ ವಿಜ್ಞಾನಿ ಯಾರು ಅಂತ ಕ್ವಶನ್ಸ್ನ ಕೊಟ್ಟಾಗ ಆರ್ಯಭಟ್ಟ ನೀವು ರೈಟ್ ಆನ್ಸರ್ನ ಹಾಕಿಬರ್ಬೇಕು. ಜಗತ್ತಿನಲ್ಲಿ ಮೊದಲ ವ್ಯಕ್ತಿಯಪ್ಪ ಅಂದ್ರೆ ಮೊದಲ ವಿಜ್ಞಾನದಾಗ ನಿಕೋಲಸ್ ಕೋಪರ್ನಿಕಸ್ ಅಂತ ಹಾಕಬೇಕು. ಇಲ್ಲಿ ಕೆಪ್ಲರ್ ಯಾಕೆ ಬಂದಪ್ಪ ಅಂತಂದಾಗ ಇಲ್ಲಿ ಸೂರ್ಯ ಸುತ್ತ ಗ್ರಹಗಳು ಏನು ಮಾಡ್ತವಪ್ಪ ಅಂದಾಗ ಸುತ್ತವೆ. ಗ್ರಹಗಳ ಚಲನಾ ನಿಯಮಗಳನ್ನು ಏನು ಮಾಡ್ತಾನಪ್ಪ ಅಂದಾಗ ಈತ ಏನು ಮಾಡ್ತಾನಪ್ಪ ಅಂದ್ರೆ ಚಲನಾ ನಿಯಮಗಳು ಗ್ರಹಗಳ ಚಲನಾ ನಿಯಮಗಳನ್ನು ಕಂಡುಹಿಡಿದಂಥ ವ್ಯಕ್ತಿ ಯಾರಪ್ಪ ಅಂತ ಅಂದಾಗ ಜಾನ್ ಕೆಪ್ಲರ್ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕ್ರಿ. ಸರ್, ಹಾಗಾದರೆ ಇವ ಯಾರಿ? ಗೆಲಿಲಿಯೋ ಈತ ಏನು ಕಂಡುಹಿಡಿತಾನೆ? ಗೆಲಿಲಿಯೋ ಕಂಡು ಹಿಡಿದಿದ್ದೇನಪ್ಪ ಅಂತಂದಾಗ ದೂರದರ್ಶಕ ಅಂತ ಕರಿತೀವಿ ನಾವು. ಹೌದಾ? ದೂರದರ್ಶಕ, ದೂರದ ವಸ್ತುಗಳನ್ನು ನೋಡಲು ಬಳಸುವಂಥ ಒಂದು ಸಾಧನವೇ ದೂರದರ್ಶಕ ಅಥವಾ ಟೆಲಿಸ್ಕೋಪ್ ಅಂತೇಳಿ ಕರಿತೇವೆ. ಈ ದೂರದರ್ಶಕನ ಕಂಡು ಹಿಡಿದವರು ಗೆಲಿಲಿಯೋ. ಥಾಮಸ್ ಅಲ್ವಾ ಎಡಿಸನ್. ಸರಿ, ಥಾಮಸ್ ಅಲ್ವಾ ಎಡಿಸನ್ ಏನು ಕಂಡು ಹಿಡಿದ? ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಯಾರು ಅಥವಾ ಬಲ್ಬ್ ಕಂಡು ಹಿಡಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ನಿಮ್ಗೆ. ವಿದ್ಯುತ್ ಬಲ್ಬ್ ಕಂಡು ಹಿಡಿದವ್ರು ಯಾರಪ್ಪ ಅಂತ ಕ್ವಶನ್ಸ್ ಕಂಡಾಗ ಥಾಮಸ್ ಅಲ್ವಾ ಎಡಿಸನ್. ಇಲ್ಲಿ ಗ್ರಹಾಂ ಬೆಲ್ ಅಂತ ಒಬ್ಬ ಬಂದ. ಗ್ರಹಾಂ ಬೆಲ್ ಏನು ಕಂಡು ಹಿಡಿತಾನಪ್ಪ ಅಂದಾಗ ಟೆಲಿಫೋನ್ ಕಂಡು ಹಿಡಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ನಿಮ್ಗೆ. ಟೆಲಿಫೋನ್ ಕಂಡು ಹಿಡಿದವ್ರು ಯಾರಪ್ಪ ಅಂತಂದಾಗ ಗ್ರಹಾಂ ಬೆಲ್ ಅಂತೇಳಿ ನಾವು ಕರಿತೇವೆ. ಹೌದಾ? ಇನ್ನು ನೆಕ್ಸ್ಟ್ ಗೆಲಿಲಿಯೋ ಮತ್ತು ಗ್ರಹಾಂ ಬೆಲ್ ಮತ್ತೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಈ ಥರ ಒಂದು ನೋಡಿದೇವಪ್ಪ ಅಂದಾಗ ಎಲ್ಲವೂ ಏನು ಮಾಡಿರ್ತೀನಪ್ಪ ಅಂತ ಹೇಳಿರ್ತಾನೆ. ಇಲ್ಲಿ ನೀವು ನೀಟಾಗಿ ಬರ್ಕೋತಾ ಬರಬೇಕು. ಇವೇ ಪ್ರಶ್ನೆಗಳು ಏನಾಗ್ತಪ್ಪ ಅಂದಾಗ ಪುನರಾವರ್ತನೆಗಳು ಆಗ್ತವೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬರೋಣ್ರಿ. ಎಷ್ಟು ವರ್ಷಗಳಿಗೊಮ್ಮೆ ಹಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಇದೆ. ಆಪ್ಷನ್ಸ್ ಏನಿದಪ್ಪ ಅಂದಾಗ 12 ವರ್ಷಗಳು, 38 ವರ್ಷಗಳು, 56 ವರ್ಷಗಳು, 76 ವರ್ಷಗಳು ಅಂತೇಳಿ ಆಪ್ಷನ್ಸ್ಗಳಿದ್ದಾವೆ. ಹಾಗಾದರೆ ಹ್ಯಾಲಿ ಧೂಮಕೇತುಗಳು ನಮ್ಗೆ ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸ್ತದಪ್ಪ ಅಂದಾಗ ಸುಮಾರು 76 ವರ್ಷಗಳಿಗೊಮ್ಮೆ ಏನಾಗ್ತದಪ್ಪ ಅಂದಾಗ ಹ್ಯಾಲಿ ಧೂಮಕೇತು ಕಂಡು ಬರ್ತದೆ. ಹ್ಯಾಲಿ ಧೂಮಕೇತನ ಕಂಡು ಹಿಡಿದವ್ರು ಯಾರು? ಎಡ್ಮಂಡ್ ಹ್ಯಾಲಿ ಅಂತೇಳಿ ಕರಿತವೆ. ಎಡ್ಮಂಡ್ ಹ್ಯಾಲಿ ಅಂತೇಳಿ ಕರಿತವೆ. ಯಾರಪ್ಪ ಅಂದಾಗ ನೋಡ್ರಿ, ಈ ಎಡ್ಮಂಡ್ ಹ್ಯಾಲಿ ಅಂತೇಳಿ ಈತನೇ ಏನು ಮಾಡ್ತಾನಪ್ಪ ಅಂತಂದಾಗ ಈ ಧೂಮಕೇತನ್ನು ಕಂಡು ಹಿಡಿಯುವುದರಿಂದ ಇದಕ್ಕೆ ಹ್ಯಾಲಿ ಧೂಮಕೇತು ಅಂತೇಳಿ ಇದು ಪ್ರಸಿದ್ಧಿ ಪಡಿತದೆ. ಹಾಗಾದ್ರೆ ಇದು ಕಂಡು ಹಿಡಿದಿದ್ದೆಷ್ಟು, ಮೊದಲು ಕಾಣಿಸಿದ್ದೆಷ್ಟರಲ್ಲಿ ಅಂತ ಕ್ವಶನ್ಸ್ ಕೇಳ್ತಾನೆ ನಿಮ್ಗೆ. 1986ರಲ್ಲಿ ಫಸ್ಟಿಗೆ ಏನಾಗ್ತದಪ್ಪ ಅಂದಾಗ ಈ ಹ್ಯಾಲಿ ಧೂಮಕೇತು ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಹಾಗಾದರೆ ಇಂಥ ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸ್ತದೆ ಅಂತ ಹೇಳ್ತಾನೆ. ಮುಂದೆ ಯಾವ ವರ್ಷ ಕಾಣಿಸಲಿದೆ ಅಂತ ಕ್ವಶನ್ಸ್ನ ಕೇಳಿದಾಗ 2062ರಲ್ಲಿ ಏನಾಗ್ತದಪ್ಪ ಅಂತಂದಾಗ ಈ ಹ್ಯಾಲಿ ಧೂಮಕೇತು ಕಾಣಿಸ್ತದ. ನೀವೇನಾದರೂ ಇದ್ರಪ್ಪ ಅಂದಾಗ ಈ ಹ್ಯಾಲಿ ಧೂಮಕೇತನ ನೋಡ್ಕೊಂಬರ್ಬೇಕು. ಹೌದಾ? ಈ ಥರ ನಿಮ್ಗೆ ಕ್ವಶನ್ಸ್ಗಳು ಏನಾಗ್ತಿರ್ತಪ್ಪ ಅಂದಾಗ ಕಾಣಿಸ್ಕೊಳ್ತಿರ್ತಿರ್ತವೆ. ಸಾಧ್ಯ ಆದಷ್ಟು ಈಸಿಯಾಗಿ ನೀವು ಆನ್ಸರ್ನ ಮಾಡಿ ಬರಬೇಕು. ನೆಕ್ಸ್ಟ್ ಪ್ರಶ್ನೆ, ಭಾರತದ ದಕ್ಷಿಣದ ತುದಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಇರುವೆ 4 ಅದಾವು, 4 ಹೇಳ್ತೀನಿ.
100% ಹೊಳ್ಳೆ ಏನಾಗ್ತಿರ್ತಪ್ಪ ಅಂದಾಗ ರಿಪೀಟೆಡ್ ಆಗ್ತಿರ್ತಾವೆ ಕ್ವಶನ್ಸು. ಇಲ್ಲಿ ಭಾರತದ ದಕ್ಷಿಣ ತುದಿಯ ತುದಿಯಂತೆ ಕ್ವಶನ್ಸ್ ಕೇಳಿದ್ದಾರೆ. ಇಂದಿರಾ ಪಾಯಿಂಟ್, ಇಂದಿರಾ ಕೋಲ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಅಂತೇಳಿ ಆಪ್ಷನ್ಸ್ಗಳಿದ್ದಾವೆ. ದಕ್ಷಿಣ ತುದಿ ಯಾವ್ದಪ್ಪ ಅಂತಂದಾಗಿದ್ರಾಗ ಇಂದಿರಾ ಪಾಯಿಂಟ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ, ದಕ್ಷಿಣ ತುದಿ. ಹಾಗಾದರೆ ಉತ್ತರದ ತುದಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಪ್ಪ ಅಂತಾಗ ಉತ್ತರದ ತುದಿ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತಂದಾಗ ಇಂದಿರಾ ಕೋಲ್ ಅಂತೇಳಿ ಕರಿತವೆ. ದಕ್ಷಿಣ ತುದಿ ಅಂತಂದಾಗ ಇಂದಿರಾ ಪಾಯಿಂಟ್ ಆಗ್ತದೆ. ಸರ್ ಪೂರ್ವ ತುದಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಪೂರ್ವ ತುದಿ ಯಾವುದಪ್ಪ ಅಂದಾಗ ಅರುಣಾಚಲ ಪ್ರದೇಶ ಇಟಾನಗರದ ಕಿಬಿತು ಅಂತೇಳಿ ಕರಿತೇವೆ. ಕಿಬಿತು ಇದು ಪೂರ್ವ ತುದಿ ಆಗ್ತದೆ. ಸರಿನಾ? ಪಶ್ಚಿಮ ತುದಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಪಶ್ಚಿಮ ತುದಿ ಯಾವಪ್ಪ ಅಂದ್ರೆ ಗುಜರಾತ್ನ ಗುಹಾರ್ಮೋಟ್ ಅಂತೇಳಿ ಕರಿತೇವೆ. ಗುವಾರ್ಮೋಟ್ ಅಥವಾ ಗುವಾರ್ಮೋಟ್ ಈ ಥರ ಹೆಸರಿನಿಂದ ಕಳಿತಿರ್ತಾರೆ. ಇದು ಪಶ್ಚಿಮದ ತುದಿ ಆಗ್ತದೆ. ಈ ಥರ ಭಾರತಕ್ಕೆ ಪೂರ್ವಕ್ಕೇನೈತಿ, ಪಶ್ಚಿಮಕ್ಕೇನೈತಿ, ಉತ್ತರಕ್ಕೇನೈತಿ, ದಕ್ಷಿಣಕ್ಕೇನೈತಿ ಇಷ್ಟು ಗೊತ್ತಿದ್ರೆ ಸಾಕು, 1 ಅಂಕಗಳು ನಿಮ್ಗೆ ಸಿಗ್ತವೆ. ಹಾಗಾದರೆ ಈ ಲಕ್ಷದ್ವೀಪ ಏನ್ರಿ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾದ ದ್ವೀಪ, ಲಕ್ಷದ್ವೀಪಗಳು ಅಂತ ಕರಿತೇವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ದೊಡ್ಡದಾದ ದ್ವೀಪ ಅಂಡಮಾನ್ ನಿಕೋಬಾರ. ಇಲ್ಲಿ ಅತ್ಯಂತ ದೊಡ್ಡದಾದ ಜೈಲ್ ಐತಿ ನಿಕೋಬಾರ್ದಾಗ. ಅಂಡಮಾನ್ ಜೈಲ್ ಅಂತೇಳಿ ನೀವು ಹೆಸರನ್ನ ಕೇಳಿತಿರ್ತಿರ್ತೀರಿ. ಇವೆಲ್ಲ ಈ ಥರ ಸಾಕಷ್ಟು ಪ್ರಶ್ನೆಗಳೇನಾಗ್ತಿರ್ತಪ್ಪ ಅಂದಾಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಬರ್ತಿರ್ತವೆ, ನೆನಪಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಪ್ರಶ್ನೆ ಏನಿದೆಯಪ್ಪ ಅಂದಾಗ ಸಮಾಜದ ಮೊದಲ ಘಟಕ ಎಂದರೆ ಏನು ಅಂತ ಪ್ರಶ್ನೆ ಇದೆ. 83 ಆಯ್ತಲ್ಲ, ಈಗ ನೆಕ್ಸ್ಟ್ 83, 84. ನೆಕ್ಸ್ಟ್ ಸಮಾಜದ ಮೊದಲ ಘಟಕ ಎಂದರೆ ಏನು ಅಂತ ಕ್ವಶನ್ಸ್ ತಗೊಂಡು ಇಲ್ಲಿ ಕುಟುಂಬ, ಶಾಲೆ, ಗ್ರಾಮ ಪಂಚಾಯತಿ, ವಿಧಾನಮಂಡಲ ಅಂತೇಳಿ. ಇಲ್ಲಿ ಸಮಾಜ ಅಂತ ಬಂದಾಗ ಮೊಟ್ಟ ಮೊದಲಿಗೆ ಬರುವುದು ಯಾವುದಪ್ಪ ಅಂತಂದಾಗ ನಮಗೆ ಕುಟುಂಬ. ನಮ್ಮ ಕುಟುಂಬನೇ ಸಮಾಜದ ಮೊದಲ ಏನಾಗ್ಯದಪ್ಪ ಅಂದ್ರೆ ಘಟಕ ಆಗ್ಯದ, ಸಮಾಜದ ಮೊದಲು. ಇಲ್ಲಿ ಶಾಲೆ, ಗ್ರಾಮ ಪಂಚಾಯತ್, ಈ ಪಂಚಾಯತಿ ಅದೆಲ್ಲ ಬರಲ್ಲ. ಪಂಚಾಯತಿಗಳ ವಿಧಗಳು ಹೇಳ್ರಿ ಅಂದಾಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತೇಳಿ ಏನು ಮಾಡೋಕ್ಕಪ್ಪ ಅಂದಾಗ ನೀವು ಹೆಸರನ್ನ ಹೇಳಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರ್ಕಾರಿ ಶಾಲೆಗಳಲ್ಲಿ ಇವೆಲ್ಲ ನೋಡ್ರಿ ಎಂಥ ಕ್ವಶನ್ಸ್ನ ಕೇಳ್ತಾನೆ ನಿಮ್ಗೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ 1 ರಿಂದ 5ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಒದಗಿಸುತ್ತಿರುವಂಥ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ನ ಕೇಳ. ನಾವು ಸುಮ್ಮನೆ ಬಿಸಿ ಊಟ ಹೊಡಿತೀವಿ, ಆದರೆ ಎಷ್ಟು ಪ್ರಮಾಣ ಕೊಡ್ತಾರೆ ಅನ್ನೋದು ಅಫಿಷಿಯಲ್ ಆಗಿ ಒಂದು ಸರ್ಕಾರ ಎಷ್ಟು ಕೊಡ್ತದಪ್ಪ ಅಂದಾಗ 100 ಗ್ರಾಮ್. ಈ 100 ಗ್ರಾಮ್ ಅಕ್ಕಿ ಜೊತೆಗೆ ಎಲ್ಲ ಉಳಿದ 5 ಗ್ರಾಮ್ ಎಣ್ಣೆ, 50 ಗ್ರಾಮ ಏನಪ್ಪ ಅಂದರೆ ತರಕಾರಿ, ಈ ಥರ ಎಲ್ಲವೂ ಮಿಕ್ಸ್ ಮಾಡಿ ಒಂದು ಉಪಹಾರನ ಕೊಡ್ತಿರ್ತಾರೆ ಮಧ್ಯಾಹ್ನದ ಬಿಸಿ ಊಟ. ಆದರೆ ಅಕ್ಕಿ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ ಕೇಳೋಣ. ಪ್ರತಿ ವಿದ್ಯಾರ್ಥಿಗೆ 100 ಗ್ರಾಮ್ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಅಂತೇಳಿ ಇದನ್ನು ಕರಿತೇವೆ. ನೆಕ್ಸ್ಟ್ ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಕೊಟ್ಟ. ಇದರ ನವೀಕರಿಸಲಾಗದ ಯಾವುದು ಅಂದರೆ ಹೊಳ್ಳಿ ಮತ್ತೆ ಯಾವುದು ಸಿಗಂಗಿಲ್ಲ ನೋಡಿ. ಸೌರಶಕ್ತಿ ನವೀಕರಿಸಬಹುದು, ಸೌರಶಕ್ತಿ ಸಿಗ್ತದೆ. ನೈಸರ್ಗಿಕ ಅನಿಲ ನವೀಕರಿಸಲಾಗದು. ಇಲ್ಲಿ ನೋಡ್ರಿ ಮಣ್ಣಾಗಲಿ ನೀರಾಗಲಿ ಮತ್ತೆ ನಮಗೇನಾಗ್ತಪ್ಪ ಅಂದರೆ ಸಿಗ್ತಾವೆ. ಆದರೆ ನವೀಕರಿಸಲಾಗದ ಸಂಪನ್ಮೂಲ ಯಾವ್ದಪ್ಪ ಅಂದಾಗ ನೈಸರ್ಗಿಕ ಅನಿಲ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳ್ದಾನೆ. ಕ್ವಶನ್ಸ್ ಏನಿದೆಯಪ್ಪ ಅಂದಾಗ ವೃಕ್ಷ ಮಾತೆ, ಹೌದಾ? ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಸುಪ್ರಸಿದ್ಧರಾಗಿರುವಂಥ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರು ಅಂತ ಕ್ವಶನ್ಸ್ನ ಕೊಡ್ತಾರೆ. ಸಾಲುಮರದ ತಿಮ್ಮಕ್ಕ, ನೆಕ್ಸ್ಟ್ ಸಾಲುಮರದ ರಾಮಕ್ಕ, ಮೀರಾ ಪಾಟ್ಕರ, ಕುಸುಮಾ ಸೊರಬ್ ಅಂತೇಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದಾಗ ಸಾಲುಮರದ ತಿಮ್ಮಕ್ಕ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಯಾಕಪ್ಪ ಅಂದರೆ ಇತ್ತೀಚೆಗೆ ಇವರು ನಿಧನರಾದರೂ ಕೂಡ ಇವ್ರ ಮೇಲೆ ಮತ್ತೆ ನಿಮ್ಮ ಕ್ವಶನ್ಸ್ಗಳು ಬರ್ಬೋದು. ಯಾವ ಮರಗಳನ್ನು ನೆಟ್ಟಿದಾರಪ್ಪ ಅಂತಂದಾಗ ಆಲದ ಮರಗಳನ್ನು. ಎಲ್ಲಪ್ಪ ಅಂದರೆ ಹುಲಿಕಲ್ ಟು ಕುದುರ ಊರ ಮಧ್ಯಗಳಲ್ಲಿ ಏನಾಗ್ತಾರಪ್ಪ ಅಂದಾಗ ಈ ಆಲದ ಮರಗಳನ್ನು ನೆಡ್ತಾರೆ. ಭಾರತ ದೇಶದ ರಾಷ್ಟ್ರೀಯ ಮರ ಅಂದಾಗ ಆಲದ ಮರ ಅಂತೇಳಿ ಕರಿತೇವೆ. ಕರ್ನಾಟಕದ ಮರ ಅಂತಂದಾಗ ಶ್ರೀಗಂಧ ಮರ ಅಂತೇಳಿ ಕರಿತೇವೆ. ಹಿಂಗೆ ಸಾಲುಮರ ತಿಮ್ಮಕ್ಕರಿಗೆ ಯಾವ ಪ್ರಶಸ್ತಿ ಒದಗಿದೆಯಪ್ಪ ಅಂದ್ರೆ ಭಾರತ ರತ್ನದ ಒಳಗಡೆ ನಾಗರಿಕ ಪ್ರಶಸ್ತಿ ಒಳಗಡೆ 4ನೇ ಅತ್ಯುನ್ನತ ಪ್ರಶಸ್ತಿ ಅಂದರೆ ಭಾರತ ರತ್ನ. ನೆಕ್ಸ್ಟ್ ಪದ್ಮವಿಭೂಷಣ, ಪದ್ಮಭೂಷಣ, 4ನೇದು ಯಾವುದಪ್ಪ ಅಂದ್ರೆ ಪದ್ಮಶ್ರೀ ಅಂತೇಳಿ ಆ ಪ್ರಶಸ್ತಿ ಏನಾಗಿದೆಪ್ಪ ಅಂದಾಗ ಇವರಿಗೆ ಬಂದಿದೆ. ಇನ್ನು ನೆಕ್ಸ್ಟ್ ಮೇಧಾ ಪಾಟ್ಕರ್ ಅಂತೇಳಿ ಕರಿತೇವೆ. ನರ್ಮದಾ ಬಚಾವ್ ಆಂದೋಲನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ಮಹಿಳೆ ಯಾರಪ್ಪ ಅಂದಾಗ ಈ ನರ್ಮದಾ ಆಂದೋಲನ ಅಂತೇಳಿ ಕರಿತೀವಿ ಅಥವಾ ನರ್ಮದಾ ಬಚಾವಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಹಿಳೆ ಮೇಧಾ ಪಾಟ್ಕರ್. ಇವ್ರ ಮೇಲೆ ಈ ಥರ ಕ್ವಶನ್ಸ್ಗಳು ನಿಮ್ಗೆ ಮತ್ತೆ ಪುನರಾವರ್ತನೆಗಳು ಆಗ್ತಿರ್ತವೆ. ನೆಕ್ಸ್ಟ್ ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಈಗ 100 ಹೊಡೆದ್ರೆ ಪೊಲೀಸ್ಗೆ ಹೋಗೋದು, ನೆಕ್ಸ್ಟ್ 108 ಹೊಡೆದ್ರೆ ಆಂಬುಲೆನ್ಸ್ಗೆ ಹೋಗೋದು, ಈ ಥರ ಹೋಗ್ತಿತ್ತು. ಹಾಗಾದರೆ ಈಗ ಸದ್ಯ 1098ನ ನೀವು ಕಾಲ್ ಮಾಡಿದ್ರಪ್ಪ ಅಂದಾಗ ಅದು ಮಕ್ಕಳ ಸಹಾಯವಾಣಿ ಹೋಗ್ತದೆ.
ಯಾರಾದರೂ ಮಕ್ಕಳಿಗೆ ತೊಂದರೆ ಅದು ಇದ್ದಪ್ಪ ಅಂದಾಗ ಈ ನಂಬರ್ನ ಏನು ಮಾಡಬೇಕಪ್ಪ ಅಂದಾಗ ಡಯಲ್ ಮಾಡಬೇಕು. ಇದು 24x7 ಏನಾಗಿದೆಪ್ಪ ಅಂದ್ರೆ ಆನ್ ಇರ್ತದೆ. ನೆಕ್ಸ್ಟ್, ಭಾರತದಲ್ಲಿ ಸಿಲಿಕಾನ್ ಸಿಟಿ ಎಂದೇ ಪ್ರಖ್ಯಾತಗೊಂಡಿರುವಂಥ ಸ್ಥಳ ಯಾವುದು? ಸಿಲಿಕಾನ್ ಸಿಟಿ ಅಂತೇಳಿ ಸಾಕಷ್ಟು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತೇಳಿ ಸಾಕಷ್ಟು ಹೆಸರಿನಿಂದ ಕರೀತಾರೆ. ಮುಂಬೈ, ಕಲ್ಕತ್ತಾ, ಬೆಂಗಳೂರು, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನಮ್ಮ ರಾಜಧಾನಿ ಬೆಂಗಳೂರು. ಇದನ್ನು ಸಿಲಿಕಾನ್ ಸಿಟಿ, ಉದ್ಯಾನಗಳ ನಗರ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿನಿಂದ ಕರೀತಾರೆ ಉದ್ಯಾನಗಳ ನಗರ. ಇದನ್ನು ಕೂಡ ನೆನಪಿಟ್ಕೊಡ್ರಿ, ಉದ್ಯಾನಗಳ ನಗರ ಅಂತೇಳಿ ಯಾವುದನ್ನು ಕರೀತಾರೆ? ಬೆಂಗಳೂರನ್ನು ಕರಿತೇವೆ. ಮುಂಬೈ ಭಾರತದ ಹೆಬ್ಬಾಗಿಲು ಅಂತ ಕೂಡ ಕರಿತೇವೆ. ಮ್ಯಾಂಚೆಸ್ಟರ್ ಅಂತ ಕರಿತೇವೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಪ್ಪ ಅಂತಂದಾಗ ದಾವಣಗೆರೆ. ಇವೆಲ್ಲ ನೆನಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತ ಇರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ನ ಕೇಳೋಣ. ಶಿವಮೊಗ್ಗ, ಉಡುಪಿ, ಮಂಡ್ಯ, ಬಳ್ಳಾರಿ. ಇಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ, ದೊಡ್ಡ ಜಲಪಾತ ಅಂತ ಕರಿತೀವಿ. ಯಾವುದಪ್ಪ ಅಂತಾಗ ಜೋಗ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಕ್ವಶನ್ಸ್ನ ಕೇಳ್ಬೋದು ನಿಮ್ಗೆ. ಶರಾವತಿ ನದಿ. ಶರಾವತಿ ನದಿಯಿಂದ ಸೃಷ್ಟಿಯಾದಂಥ ಜಲಪಾತನೇ ಜೋಗ ಜಲಪಾತ. ಸ್ಥಳೀಯ ಜನರು ಇದನ್ನು ಜೋಗ ಜಲಪಾತ ಅಂತ ಕರೆಯಂಗಿಲ್ಲ. ಸ್ಥಳೀಯ ಜನರು ಇದನ್ನು ಗೇರುಸೊಪ್ಪ ಜಲಪಾತ ಅಂತ ಕರೀತಾರೆ. ಗೇರುಸೊಪ್ಪ ಜಲಪಾತ ಅಂತೇಳಿ ಯಾವುದನ್ನು ಕರೀತಾರಪ್ಪ ಅಂದಾಗ ಈ ಜೋಗ ಜಲಪಾತನ ಗೇರುಸೊಪ್ಪ ಜಲಪಾತ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಸುಮಾರು 253 ಮೀಟರ್ಗಿಂತ ಅಧಿಕ ಎತ್ತರದಿಂದ ಇದು ಏನಾಗ್ತದಪ್ಪ ಅಂದಾಗ ಧುಮುಕ್ತದೆ. 4 ಜಲಮೂಲಗಳು. ಒಂದು ರಾಜ, ರೋರೋರ್, ರಾಕೆಟ್, ರಾಣಿ ಅಂತೇಳಿ. ರಾಜ, ರೋರೋರ್, ರಾಕೆಟ್, ರಾಣಿ ಅಂತೇಳಿ 4 ಜಲಮೂಲಗಳಿಂದ ಏನಾಗ್ತದಪ್ಪ ಅಂದಾಗ ಇದು ನೀರನ್ನು ಬೀಳ್ತದೆ. ಅಷ್ಟೇ ಅಲ್ಲದೆ ಈ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು ಕೂಡ ಇದಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಅಡ್ಡಲಾಗಿ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಜಲವಿದ್ಯುತ್ ಯೋಜನೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಸೃಷ್ಟಿ ಮಾಡಿದಾರಪ್ಪ ಅಂದಾಗ ಶರಾವತಿ ನದಿಗೆ. ಈ ಶರಾವತಿ ನದಿಗೆ ಅಡ್ಡಲಾಗಿ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಯಾವುದಪ್ಪ ಅಂದಾಗ ಲಿಂಗನಮಕ್ಕಿ ಡ್ಯಾಮ್ ಅಂತ ಕರಿತೇವೆ. ಕರ್ನಾಟಕದ ಅತ್ಯಂತ ದೊಡ್ಡದಾದ ಏನಪ್ಪ ಅಂದ್ರೆ ಆಣೆಕಟ್ಟು ಅಂತ ಕೂಡ ಕರಿತೇವೆ ಇದನ್ನು. ಈ ಥರ ಕ್ವಶನ್ಸ್ಗಳು ನಿಮ್ಗೆ ಯಾವ ಥರನಾದರೂ ಮಾಡ್ಬೋದು. ಎಲ್ಲವಕ್ಕೂ ಏನು ಮಾಡಬೇಕಪ್ಪ ಅಂದ್ರೆ ರೆಡಿ ಇರಬೇಕು. ಹೇಳಿದಂಥ ಕ್ವಶನ್ಸ್ಗಳಲ್ಲಿ ಒಂದಿಷ್ಟು ಬರ್ಕೋತಾ ಬರ್ರಿ. ಇನ್ನು ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವಂಥ ನಗರ ಯಾವುದು? ನಮ್ಮ ಮೆಟ್ರೋ ಅಂತೇಳಿ ಬಂದಿದ್ದು ಇಲ್ಲಪ್ಪ ಅಂತಂದಾಗ ನಮ್ಮ ಬೆಂಗಳೂರಿನಲ್ಲಿ. ಈ ಥರ ಕನಸನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಇದ್ರ ಕಲ್ಪನೆ ಕೊಟ್ಟವ್ರು ಯಾರಪ್ಪ ಅಂದಾಗ ಶಂಕರ್ನಾಗ್ ಅಂತೇಳಿ ಕರಿತೇವೆ. ನಮ್ಮ ಮೆಟ್ರೋ ಸಂಬಂಧಪಟ್ಟಂಥದ್ದು ಒಂದು ಕ್ವಶನ್ಸ್ ಇದು. ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ ಅಂತೇಳಿದೆ. ಇಲ್ಲಿ ಹುಬ್ಬಳ್ಳಿ ಒಳಗಡೆ ನಿಮ್ಗೆ ಇನ್ನೊಂದು ಕ್ವಶನ್ಸ್ನ ಕೇಳ್ತಿರ್ತಾನೆ. ಚಿಗರಿ ಇತ್ತೀಚೆಗೆ ಒಂದು ಸಲ ಎಕ್ಸಾಮ್ದಾಗ ಕ್ವಶನ್ಸ್ನ ಕೇಳಿದ್ರು. ಚಿಗರಿ ಬಸ್ ವ್ಯವಸ್ಥೆ ಕಂಡುಬರುವಂಥ ಕರ್ನಾಟಕದ ನಗರ ಯಾವುದು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಅಂತೇಳಿ ಕರಿತೇವೆ. ಹೀಗಾಗಿ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಯಾವುವು? ಯುನೆಸ್ಕೋ ಪಟ್ಟಿ ಅಂತೇಳಿ ಕರಿತೇವೆ. ಅಲ್ಲಿ ಸ್ಥಾನ ಪಡೆದಂಥ ಕರ್ನಾಟಕದ 2 ಸ್ಥಳಗಳು ಯಾವಪ್ಪ ಅಂದಾಗ ಒಂದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಅಂತ ಕೊಟ್ಟಿದ್ದಾನೆ. ಲಾಲ್ಬಾಗ್ ಮತ್ತು ತಲಕಾವೇರಿ, ಹಂಪಿ ಮತ್ತು ಪಟ್ಟದಕಲ್ಲ, ಬೇಲೂರು ಮತ್ತು ಹಳೆಬೀಡು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದಾಗ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ, ಹಂಪಿ ಮತ್ತು ಪಟ್ಟದಕಲ್ಲ. ಇನ್ನೊಂದು ಕರ್ನಾಟಕದಲ್ಲಿ ಏನಪ್ಪ ಅಂತಂದಾಗ ಪಶ್ಚಿಮ ಘಟ್ಟಗಳಂತ ಕರಿತೀವಿ. 2012ರಲ್ಲಿ ಕೂಡ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ತವೆ. 1986 ಒಳಗಡೆ ಮೊದಲಿಗೆ ಹಂಪಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದರೆ 1987 ಒಳಗಡೆ ಪಟ್ಟದಕಲ್ಲು ಏನಾಗ್ತದಪ್ಪ ಅಂದಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಕರ್ನಾಟಕದಿಂದ ಏನಾದಪ್ಪ ಅಂದಾಗ ಸೇರ್ಪಡೆ ಆದಂಥ ಸ್ಥಳಗಳು ಆಗಿರ್ತವು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ, ಸಂಚಾರಿ ನಿಯಮದಲ್ಲಿ ಜಿಬ್ರಾ ಪಟ್ಟಿಯನ್ನು ಬಳಸುವ ಉದ್ದೇಶ. ಆ ಜಿಬ್ರಾ ಪಟ್ಟಿ ಯಾಕೆ ಹಾಕಿರ್ತಾರೆ ಅದನ್ನು ಎಲ್ಲರೂ ಹೇಳ್ತಾರೆ, ಸಣ್ಣ ಮಕ್ಕಳು ಹೇಳ್ತಾರೆ. ಜಿಬ್ರಾ ಪಟ್ಟಿಯನ್ನು ನೀವು ಪಾದಚಾರಿಗಳು ಏನು ಮಾಡೋಕ್ಕಪ್ಪ ಅಂದಾಗ ದಾಟಲು ಏನು ಮಾಡ್ತಾರಪ್ಪ ಅಂದಾಗ ಈ ಜಿಬ್ರಾ ಪಟ್ಟಿಯನ್ನು ಹಾಕಿರ್ತಾರೆ ಅಂತೇಳಿ. ಹೌದಾ? ಆಪ್ಷನ್ಸ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬಾಲಕಾರ್ಮಿಕರು ಎಂದರೆ ಯಾರು ಅಂತ ಪ್ರಶ್ನೆ ಇದೆ. ಹೌದಾ? 6ರಿಂದ 10 ವರ್ಷದ ವಯಸ್ಸಿನ ಮಕ್ಕಳು, ನೆಕ್ಸ್ಟ್ 6ರಿಂದ 12 ವರ್ಷ ವಯಸ್ಸಿನ ಮಕ್ಕಳು, 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳು, 6ರಿಂದ 18 ವರ್ಷದ ವಯಸ್ಸಿನ ಮಕ್ಕಳು. ಸರ್, ಬಾಲಕಾರ್ಮಿಕರಿಂದ 6ರಿಂದ 14 ವರ್ಷದ ಮಕ್ಕಳು. ನೋಡ್ರಿ, 6ರಿಂದ 14 ವರ್ಷದ ಮಕ್ಕಳಿಗೆ ಸಲುವಾಗಿಯೇ ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡಿಸಲೇಬೇಕು ಅಂತೇಳಿ 21ನೇ ಎ ವಿಧಿ ಏನು ಮಾಡ್ತದಪ್ಪ ಅಂದಾಗ ಹೇಳ್ತದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಸರ್ಕಾರ ಏನು ಮಾಡಬೇಕಪ್ಪ ಅಂದ್ರೆ ತಂದೆ ತಾಯಿಗಳು ಅವರ ಆದ್ಯ ಕರ್ತವ್ಯ ಶಿಕ್ಷಣ ಕೊಡಿಸೋದು ಅವ್ರದ್ದು ಆದ್ಯ ಕರ್ತವ್ಯ 21 ಎ ವಿಧಿ ಒಳಗಡೆ. ಹೀಗಾಗಿ ಅವ್ರನ್ನ ಬಾಲಕಾರ್ಮಿಕರು ಅಂತೇಳಿ ಏನು ಮಾಡ್ತಾರಪ್ಪ ಅಂದಾಗ ಕರೀತಾರೆ, 6ರಿಂದ 14 ವರ್ಷದ ಮಕ್ಕಳನ್ನು.
ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕ ಧ್ವಜದ ಬಣ್ಣ ಯಾವುದು ಅಂತ ಪ್ರಶ್ನೆ ಇದೆ. ಹಳದಿ ಮತ್ತು ಕೆಂಪು, ಕೆಂಪು ಮತ್ತು ಹಳದಿ, ಹಳದಿ ಮತ್ತು ಕೇಸರಿ, ಕೇಸರಿ ಮತ್ತು ಕೆಂಪು. ಇಲ್ಲಿ ಕೇಸರಿ ಅಂತೇಳಿ ಇದ್ದಾವೆ, ಇಲ್ಲಿ ಕೇಸರಿ ಇದ್ದಲ್ಲಿ ಕೇಸರಿ ಅಂತೇಳಿ ನಮ್ಮ ಬಣ್ಣ ಇಲ್ಲ, ಹೀಗಾಗಿ 2 ಆಪ್ಷನ್ಸ್ಗಳು ಹೋದವು. ಇನ್ನು ಹಳದಿ ಮತ್ತು ಕೆಂಪು ಅಥವಾ ಕೆಂಪು ಮತ್ತು ಹಳದಿ, ಫಸ್ಟ್ಗೆ ಯಾವಾಗಲೂ ಮ್ಯಾಗ ಏನಿರ್ತದಪ್ಪ ಅಂದಾಗ ಹಳದಿ ಇರ್ತದೆ, ಕೆಳಗಡೆ ಏನಿರ್ತದಪ್ಪ ಅಂದಾಗ ಕೆಂಪು ಇರ್ತದೆ. ನಮ್ಮ ಕರ್ನಾಟಕದ ಧ್ವಜ. ಈ ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾರೆ ನಿಮ್ಗೆ. ಎಂ ರಾಮಮೂರ್ತಿ ಅಂತೇಳಿ. ಎಂ ರಾಮಮೂರ್ತಿ ಅವರು ಏನು ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸ್ತಾರೆ. ಇನ್ನು ಭಾರತ ದೇಶದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂದಾಗ ಪಿ ವೆಂಕಣ್ಣಯ್ಯ ಅಂತೇಳಿ ಕರೀತಾರೆ. ಪಿಂಗಾಳಿ ವೆಂಕಣ್ಣಯ್ಯ ಅಂತಲೂ ಕೂಡ ಕರೀತಾರೆ. ಒಮ್ಮೊಮ್ಮೆ ಎಕ್ಸಾಮ್ದಾಗ ಪಿಂಗಾಳಿ ವೆಂಕಣ್ಣಯ್ಯ ಅಂತ ಕೂಡ ನೆನಪಿರಲಿ. ಪಿ ವೆಂಕಣ್ಣಯ್ಯ ಅಂತೇಳಿ ನಾನು ಶಾರ್ಟ್ಕಟ್ ಆಗಿ ಬರೆದಿದ್ದೀನಿ. ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದವರು, ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಎಂ ರಾಮಮೂರ್ತಿ. ನೆಕ್ಸ್ಟ್, ಖೋ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು? ಇದನ್ನು ಮತ್ತೆ ರಿಪೀಟ್ ಕ್ವಶನ್ಸ್ನ ಕೇಳ್ತಿರ್ತಾನೆ. ಯಾವ ತಂಡದಲ್ಲಿ ಎಷ್ಟೆಷ್ಟು ಆಟಗಾರರು ಇರ್ತಾರೆ ಅಂತೇಳಿ. ಖೋ ತಂಡದಲ್ಲಿ ಅಷ್ಟು 9 ಜನ 9 ಮೆಂಬರ್ಸ್ಗಳು ಏನು ಇರ್ತಾರಪ್ಪ ಅಂದ್ರೆ ಆಟ ಆಡ್ತಾರೆ. ಹಾಗಾದರೆ ನಿಮ್ಗೆ ಮೊನ್ನೆ ಹಾಕಿ ಎಕ್ಸಾಮ್ದಾಗ ಕ್ವಶನ್ಸ್ ಕೇಳಿದ್ರು. ಹಾಕಿಯಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 11. ಕ್ರಿಕೆಟ್ ಏನಿರ್ತದೆ, ಕ್ರಿಕೆಟ್ ಮತ್ತು ಫುಟ್ಬಾಲ್ ಇವೆರಡು ಏನಪ್ಪ ಅಂದಾಗ 11 ಜನ ಇರ್ತಾರೆ. ಇವ್ರು 3 ನೆನಪಿಡ್ರಿ ಅಂತ ಹೇಳಿದಾನ. ಎಕ್ಸಾಮ್ದಾಗ ಕ್ವಶನ್ಸ್ನ ಕೇಳಿದ್ರಿದ್ದಾನ. ಈ ಥರ ಎಕ್ಸಾಮ್ದಾಗ ಕ್ವಶನ್ಸ್ನ ಕೇಳ್ತಿರ್ತಾನೆ. ವಾಲಿಬಾಲ್ ಅಂದಾಗ 6. ನಾನು ನಿಮ್ಗೆ ಒಂದು ಕ್ವಶನ್ಸ್ನ ಕೇಳ್ತೀನಿ, ಆನ್ಸರ್ ಹೇಳ್ರಿ. ಕಬಡ್ಡಿ ಒಳಗಡೆ ಎಷ್ಟು ಜನ ಇರ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಪ್ಪ. ಭಾಳ ಸಿಂಪಲ್ ಕ್ವಶನ್ಸ್ನ ಕೇಳಿನಿ. ಭಾರತದಲ್ಲಿ ಅತ್ಯಧಿಕ ಮಳೆಯನ್ನು ಪಡೆಯುವಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ರೋಹಿಲಿ, ಗಂಗಾನಗರ, ಮೌಸಿನ್ ರಾಮ್, ಆನೆಮುಡಿ. ಇಲ್ಲಿ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನು ಪಡೆಯುವಂಥ ಸ್ಥಳ ಯಾವುದಪ್ಪ ಅಂದಾಗ ಮೇಘಾಲಯದ ಮೌಸಿನ್ ರಾಮ್ ಅಂತ ಕೇಳ್ತೇವೆ. ಇದು ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ದಾಖಲೆ ಮಳೆ ಪಡೆಯುವಂಥ ಸ್ಥಳ, ಅತಿ ಹೆಚ್ಚು ಮಳೆ ಪಡೆಯುವಂಥ ಸ್ಥಳ. ಇಲ್ಲಿ ಭಾರತ ದೇಶದಲ್ಲಿ ಇದು ಕಡಿಮೆ ಮಳೆ ಪಡೆಯುವ ಸ್ಥಳ. ರಾಜಸ್ಥಾನದ ರೋಹಿಲಿ ಕಡಿಮೆ ಮಳೆ ಪಡೆಯುವಂಥ ಸ್ಥಳ. ಇದು ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ. ಉಷ್ಣಾಂಶ ದಾಖಲಾದ ಸ್ಥಳ ಇದು ರಾಜಸ್ಥಾನದ ಗಂಗಾನಗರ. ಆನೆಮುಡಿ ಅನ್ನೋದು ಇದೊಂದು ನಮ್ಮ ಕೆಳಗಡೆ ಕಂಡುಬರುವಂಥ ಒಂದು ಪರ್ವತ. ಆನೆಮುಡಿ ದಕ್ಷಿಣ ಭಾರತದಲ್ಲಿ. ಹೌದಾ. ಮೇಘಾಲಯದ ಮೌಸಿನ್ ರಾಮ್ ಸುಮಾರು ದಾಖಲೆ ಮಳೆ ಏನಾಗಿದೆಪ್ಪ ಅಂದಾಗ ಇಲ್ಲಿ ಆಗಿದೆ. ಇಲ್ಲಿ ಗಾರೋ ಮತ್ತು ಖಾಸಿ ಬೆಟ್ಟಗಳು ಕಂಡುಬರುವುದರಿಂದ ಅತಿ ಹೆಚ್ಚು ಮಳೆಗಳು ಏನಾಗ್ತಪ್ಪ ಅಂತ ಅಂದಾಗ ಕಂಡುಬರ್ತದೆ. ಯಾವ ರಾಜ್ಯ ಅಂತ ಕ್ವಶನ್ಸ್ ಏನಪ್ಪ ಅಂದಾಗ ಮೇಘಾಲಯ ರಾಜ್ಯ ಅಂತೇಳಿ ತಮಗೆ ನೆನಪಿರಲಿ. ಇನ್ನು ಹೆಣ್ಣು ಮಕ್ಕಳು ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವಂಥ ಯೋಜನೆ ಯಾವುದು ಅಂತ ಪ್ರಶ್ನೆ ಕೊಡ್ತಾನೆ. ಇಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ, ಜ್ಯೋತಿ ಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಶಕ್ತಿ ಯೋಜನೆ ಅಂತ ಹೇಳ್ತೀವಿ. ಉಚಿತ ಆಧಾರ್ ಕಾರ್ಡ್ ಮೂಲಕ ಬಸ್ನಲ್ಲಿ ಪ್ರಯಾಣ ಮಾಡುವ ಸಲುವಾಗಿ ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆಯನ್ನು ಏನು ಮಾಡ್ತಾರಪ್ಪ ಅಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಪ್ಪ ಅಂತಂದಾಗ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಒಂದು ಯೋಜನೆ ಇದು. ಆಧಾರ್ ಕಾರ್ಡ್ ಇದ್ದಂಥ ಹೆಣ್ಣು ಮಕ್ಕಳಿಗೆ. ಇನ್ನು ಭಾಗ್ಯಲಕ್ಷ್ಮಿಯನ್ನು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ತಂದಂಥ ಯೋಜನೆ ಇದು. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಏನು ಮಾಡ್ತಾರಪ್ಪ ಅಂದಾಗ ಜಾರಿಗೆ ತಗೊಂಬಂದಿದ್ದು. ಗೃಹ ಜ್ಯೋತಿ ಅಂತ ಗೊತ್ತಪ್ಪ ಅಂದಾಗ ಅದು ಪ್ರತಿ ಮನೆಗೆ 200 ಉಚಿತ ಯೂನಿಟ್ ಕರೆಂಟ್ ಸಂಬಂಧಪಟ್ಟಂಥದ್ದು. ಇನ್ನು ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದ ಸೋಲಿಗರು ಇರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ. ಸೋಲಿಗರು ಕಂಡುಬರೋದು ಚಿಕ್ಕಮಗಳೂರು, ಮೈಸೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಅಂತ ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದಾಗ ಮೈಸೂರು. ಇಲ್ಲಿ ಚಾಮರಾಜನಗರ ಆಪ್ಷನ್ಸ್ ಇಲ್ಲ. ಚಾಮರಾಜನಗರ ಏನಾದರೂ ಆಪ್ಷನ್ಸ್ ಇತ್ತಪ್ಪ ಅಂತಂದಾಗ ಚಾಮರಾಜನಗರ ಇದಕ್ಕೆ ಸರಿ ಉತ್ತರ ಆಗ್ತಿತ್ತು. ಹೀಗಾಗಿ ಚಾಮರಾಜನಗರಕ್ಕೆ ಇಲ್ಲ ಅಂದಾಗ ನೀವು ಮೈಸೂರಿಗೆ ಏನು ಮಾಡಬೇಕಪ್ಪ ಅಂದಾಗ ಸೋಲಿಗರು ಹಾಕಬೇಕು. ಹೌದಾ. ಈ ಥರ ನಿಮ್ಗೆ ಸಾಕಷ್ಟು ಕರ್ನಾಟಕದಲ್ಲಿ ಸಿದ್ಧಿ ಬುಡಕಟ್ಟು ಜನಾಂಗ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರು, ಈ ಥರ ಸಾಕಷ್ಟು ಏನಾಗ್ತಾರಪ್ಪ ಅಂದ್ರೆ ಬುಡಕಟ್ಟು ಸಮುದಾಯದವ್ರು ಏನಾಗ್ತಾರಪ್ಪ ಅಂದಾಗ ತಮ್ಗೆ ಕಂಡು ಬರ್ತಾರೆ. ಅವಕ್ಕನ್ನ ನೋಡ್ಕೊತಾ ಬರ್ಬೇಕು. ಇನ್ನು ಕೊನೆಯ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂದಾಗ ಕರ್ನಾಟಕದ ಪ್ರಮುಖ ನೃತ್ಯ ಕಲೆ ಯಾವುದು ಅಂತೇಳಿ. ಕರ್ನಾಟಕದ ಒಳಗಡೆ ಪ್ರಮುಖ ಡ್ಯಾನ್ಸ್ ಯಾವುದಪ್ಪ ಅಂದಾಗ ಯಕ್ಷಗಾನ ಅಂತೇಳಿ ಕರಿತವೆ. ಭರತನಾಟ್ಯ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದಾಗ ತಮಿಳ್ನಾಡದ ಒಳಗಡೆ ಭರತನಾಟ್ಯ. ಬಿಹು ಇದು ಅಸ್ಸಾಂ ಅಂತೇಳಿ ಕರಿತವೆ, ಅಸ್ಸಾಂ. ನೆಕ್ಸ್ಟ್ ಬಾಂಗ್ರಾ ಇದು ಏನಪ್ಪ ಅಂತಂದಾಗ ಬಾಂಗ್ರಾ ಪಂಜಾಬ್ ಅಂತೇಳಿ ಕರಿತೇವೆ. ಇಲ್ಲಿ ಏನಾಗ್ತದಪ್ಪ ಅಂದಾಗ ಪಂಜಾಬ, ಈ ಗಾಬ್ರಾ ಇವೆಲ್ಲ ಗುಜರಾತದಲ್ಲಿ ಕಂಡು ಬರ್ತವೆ. ಇನ್ನು ಅಸ್ಸಾಂ, ಸಾತ್ರಿಯ, ಬಿಹು ಇವೆಲ್ಲ ಏನಾಗ್ತಪ್ಪ ಅಂದಾಗ ಸಾಕಷ್ಟು ಏನಾಗ್ತಪ್ಪ ಅಂದಾಗ ಡ್ಯಾನ್ಸಸ್ಗಳು ಏನಾಗ್ತಪ್ಪ ಅಂದಾಗ ಕಂಡು ಬರ್ತವೆ. ಕುಚಿಪುಡಿ ಆಂಧ್ರ ಪ್ರದೇಶ, ಕಥಕ್ಕಳಿ, ಮೋಹಿನಿ ಅಟ್ಟಮ್ಮ ಅವೆಲ್ಲ ಕೇರಳದಲ್ಲಿ ಕಂಡು ಬರ್ತವೆ. ಈ ಥರ ಪ್ರಮುಖ ಡ್ಯಾನ್ಸಸ್ಗಳು ಕೂಡ ತಮ್ಮ ನೆನಪಿರಲಿ. ಈ ಥರ ಪ್ರಮುಖ ಪ್ರಶ್ನೆಗಳು ನಿಮ್ಮ ನಾಳೆ ನಡೆಯುವಂಥ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮತ್ತೆ ರಿಪೀಟ್ ಆಗಿ ಚಾನಲ್ನ ಏನು ಮಾಡ್ರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸಾಕಷ್ಟು ಕ್ಲಾಸಸ್ಗಳು ಏನಾಗ್ತಪ್ಪ ಅಂದಾಗ ನಿಮ್ಗೆ ನೇರಾಗಿ ಮತ್ತು ಉಚಿತವಾಗಿ ಏನಾಗ್ತವಪ್ಪ ಅನ್ಸಿರ್ತವೆ. ಧನ್ಯವಾದಗಳು.